ಹಲೋ, ಎಲ್ಲರಿಗೂ ಬೆಳಗಿನ ಶುಭೋದಯ. ನಮಸ್ಕಾರ. ನನ್ನ ಹೆಸರು ಇಂಪನ ಅಂತ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ, ಒಂದು ಒಳ್ಳೆ ರೊಟೀನ್ನ ಬೆಳೆಸ್ಕೊಳ್ಳೋದಕ್ಕೆ. ಏನಕ್ಕೆ ಎರಡಕ್ಕೂ ಸಮಾಧಾನ ಇಲ್ವಲ್ಲ ಅಂತಂದರೆ, ನಾನು ಮೊದಲು ಅಂದರೆ ನನ್ನ ಮದುವೆ ಆಗೋದ ಮುಂಚೆ ಬೆಳಗ್ಗೆ ಎದ್ದು ಯೋಗ ಮಾಡೋದು, ಧ್ಯಾನ ಮಾಡೋದು ಎಲ್ಲನೂ ಮಾಡ್ತಾ ಇದ್ದೆ. ಬಟ್ ಇವಾಗ ಅಂದರೆ ಮದುವೆ ಆದಮೇಲೆ ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್. ಏನಕ್ಕೆ ಅಂತಂದರೆ, ಆವಾಗ ನಾನು ಒಂದೇ ಒಂದು ರೂಲ್ನ ಫಾಲೋ ಮಾಡ್ತಾ ಇದ್ದೆ. ಯಾವುದು ಅಂತಂದರೆ, ಒಬ್ಬ ಡಾಕ್ಟರ್ ಆಗಿರೋದು ಅಥವಾ ಸ್ಟೂಡೆಂಟ್, ಅಷ್ಟೇ ರೋಲ್ನ ನಾನು ನಡೆಸ್ತಾ ಇದ್ದೆ. ಬಟ್ ಇವಾಗ ಏನಾಗಿದೆ, ಐ ಹ್ಯಾವ್ ಸೋ ಮೆನಿ ರೆಸ್ಪಾನ್ಸಿಬಿಲಿಟೀಸ್ ಆಫ್ಟರ್ ಮ್ಯಾರೇಜ್. ಲೈಕ್ ವೈಫ್ ಆಗಿ, ಒಬ್ಬ ಡಾಟರ್ ಇನ್ ಲಾ ಆಗಿ, ಡಾಕ್ಟರ್ ಆಗಿ, ಇಂಪಾರ್ಟೆಂಟ್ ಆಗಿ ಲೆಕ್ಚರರ್ ಆಗಿ, ಇದನ್ನೆಲ್ಲ ನನಗೆ ಮಾಡೋದಕ್ಕೆ ಸಮಯ ಸಿಗ್ತಾ ಇಲ್ಲ. ಇದನ್ನೆಲ್ಲ ಮಧ್ಯ ನನಗೆ ಒಂದು ರುಟೀನ್ನ ಫಾಲೋ ಮಾಡೋದಕ್ಕೆ ಸಮಯ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಕೇರ್ ಮಾಡೋದನ್ನು ಬಿಟ್ಬಿಟ್ಟಿದ್ದೀನಿ. ಇದರಿಂದ ತುಂಬ ಪ್ರಾಬ್ಲಮ್ಸ್ ಆಗ್ತಾಯಿದೆ. ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಫಾರ್ ದ ಗರ್ಲ್ಸ್. ಯಾವುದಂತಂದರೆ ಹೇರ್ ಫಾಲ್ ಆ್ಯಂಡ್ ಪಿಂಪಲ್ ಆಗಿರ್ಬೋದು, ಫೇಸ್ ಡಲ್ನೆಸ್, ಫಿಟ್ನೆಸ್ ಇಲ್ಲದೆ ಇರೋ ಬಾಡಿ, ಇದೆಲ್ಲ ಫೇಸ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲದರಿಂದ ಹೊರಗೆ ಬರೋದಕ್ಕೆ ನಾನು ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ, ಇವಾಗೆಲ್ಲ ಟ್ರೆಂಡಿಂಗಲ್ಲಿದೆಯಲ್ಲ ಯೂಟ್ಯೂಬ್. ಎಸ್, ಸೊ ಯೂಟ್ಯೂಬ್ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅಟ್ಲೀಸ್ಟ್ ವೀಡಿಯೋ ಮಾಡಬೇಕು ಅಂತನಾದರೂ ಬೆಳಗ್ಗೆ ಬೇಗ ಎದ್ದೇಳ್ಬೋದು ಅಂತ ಅಂದ್ಕೊಂಡೆ. ಸೊ ಇವತ್ತಿಂದ ಯೂಟ್ಯೂಬ್ ವೀಡಿಯೋನ ಮಾಡೋಣ ಅಂತ ಒಂದು 15 to 20 ಡೇಸಿಂದನೂ ಡಿಲೇ ಮಾಡ್ತಾನೇ ಇದ್ದೀನಿ. ಬಟ್ ಮೈ ಕೊಲೀಗ್ ಇದ್ದಾರೆ, ಅವರು ಕೂಡ ಯೂಟ್ಯೂಬ್ ನಡೆಸ್ತಾರೆ. ಸೊ ಅವರು ಇನ್ಸ್ಪೈರ್ ಮಾಡಿದ್ರು, ಮಾಡಿ ಮೇಡಮ್ ನಿಮ್ಮ ಕೈಲಿ ಆಗುತ್ತೆ ಅಂತ. ಮೆನಿ ಆಫ್ ಮೈ ಕೊಲೀಗ್ಸ್ ಆ್ಯಂಡ್ ಮೈ ಹಸ್ಬೆಂಡ್, ಮೈ ಇನ್-ಲಾಸ್, ಮೈ ಫ್ಯಾಮಿಲಿ, ಎವ್ರಿ ಒನ್ ಸಪೋರ್ಟೆಡ್ ಮೀ. ಸೊ ಐ ವಾಸ್ ಲೈಕ್, ಓಕೆ, ವೈ ನಾಟ್ ಡೂ ಇಟ್. ಎಸ್, ಭಯ ಇದೆ, ಇವಾಗಲೂ ಭಯ ಇದೆ, ಏನಾಗುತ್ತೆ ಏನೋ ಅಂತ. ಪರವಾಗಿಲ್ಲ, ಇನ್ನು ನಾನು ಕೆಟ್ಟ ಕೆಲಸ ಅಂತೂ ಮಾಡ್ತಿಲ್ಲಲ್ವಾ. ಸೊ ಐ ಆಮ್ ಡೂಯಿಂಗ್ ಸಮಥಿಂಗ್ ಫಾರ್ ಮೈ ಸೆಲ್ಫ್. ನನಗೇನೋ ಖುಷಿ ಕೊಡೋದನ್ನು ನಾನು ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಫಸ್ಟು ಬೆಳಗ್ಗೆ ಇವತ್ತು ಬೇಗ ಎದ್ದಿದ್ದೆ. ಎಸ್, ರುಟೀನ್ನ ಫಾಲೋ ಮಾಡಬೇಕಲ್ವ. ಎಸ್, ಬೆಳಗ್ಗೆ ಎದ್ದ ತಕ್ಷಣ ನಾನು ಚಿಯಾ ಸೀಡ್ನ ಕುಡಿತಾ ಇದ್ದೀನಿ. ಇವಾಗಿಂದಲ್ಲ, ಮೊದಲಿಂದನೂ ಕೂಡ ನಾನು ಚಿಯಾ ಸೀಡ್ನ ಕುಡಿತಾ ಇದ್ದೀನಿ. ವೆರಿ ಇಂಪಾರ್ಟೆಂಟ್ ಫಾರ್ ದ ಹೆಲ್ತ್. ಚಿಯಾ ಸೀಡಿಂದ ಸ್ಟಾರ್ಟ್ ಆಗುತ್ತೆ ನನ್ನ ಡೇ. ಅದಾದಮೇಲೆ ಆಲ್ಮಂಡ್ಸನ್ನು ತಿಂತೀನಿ. ಆಲ್ಮಂಡ್ಸ್ ಬಿಡಿಸಿರೋ, ಸಿಪ್ಪೆ ತೆಗೆದಿರೋ ಆಲ್ಮಂಡ್ಸನ್ನು ತಿನ್ನಬೇಕು. ಸೊ ಆಲ್ಮಂಡ್ಸ್ ತಿಂದು ಅದಾದಮೇಲೆ ಸೂರ್ಯ ನಮಸ್ಕಾರ ಮಾಡೋದು ನನಗೆ ಅವಾಗಲಿಂದ ಅಭ್ಯಾಸ. ಇವಾಗ ಸ್ವಲ್ಪ ದಿನ ಬಿಟ್ಟೋಗಿತ್ತು, ಮಧ್ಯ ಹೇಳಿದ್ನಲ್ಲ ಆವಾಗ. ಸೊ ಮತ್ತೆ ಅದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೂರ್ಯ ನಮಸ್ಕಾರ 20 ಮಿನಿಟ್ಸ್ ಸೂರ್ಯ ನಮಸ್ಕಾರ ಮಾಡ್ತೀನಿ. ಅದಾದಮೇಲೆ ಧ್ಯಾನ. ಎಸ್, ಧ್ಯಾನ ಮಾಡ್ತೀನಿ. ಒಂದು 10 ಮಿನಿಟ್ಸ್ವರೆಗೆ ಧ್ಯಾನ ಮಾಡ್ತೀನಿ. ಧ್ಯಾನ ಮಾಡ್ತಾ ಇವತ್ತು ದಿನ ಪಾಸಿಟಿವ್ ಆಗಿರಲಿ, ಇವತ್ತು ಮಕ್ಕಳಿಗೆ ನಾನು ಮಾಡೋ ಪಾಠ ಅರ್ಥ ಆಗಲಿ, ಮಕ್ಕಳು ಚೆನ್ನಾಗಿ ಕಲೀಲಿ, ನನ್ನ ಸುತ್ತ ಯಾವುದೇ ನೆಗೆಟಿವ್ ಎನರ್ಜಿ ಬರ್ತಾ ಇರಲಿ, ನನ್ನ ಸುತ್ತಮುತ್ತ ಇರೋರು ಯಾವಾಗಲೂ ನಗ್ತಾ ಇರಲಿ ಅಂತ ಧ್ಯಾನದಲ್ಲೆಲ್ಲ ತಿಳ್ಕೊತಾ ನಾನು ಇವತ್ತು ಈ ವಿಡಿಯೋ ಮಾಡಿರೋ ದಿನ ಅಮಾವಾಸ್ಯೆ ಆಗಿತ್ತು. ಅದರಿಂದ ತಲೆ ಸ್ನಾನ ಮಾಡಿಕೊಂಡು ಬಂದೆ. ಅದಾದಮೇಲೆ ಪೂಜೆ ಮಾಡಬೇಕಾಗಿತ್ತು. ನಾನು ಹೇಳಿದ್ನಲ್ಲ ಅಮಾವಾಸ್ಯೆ ಆಗಿತ್ತು, ಆದ್ದರಿಂದ ಪೂಜೆ ಮಾಡಬೇಕು ಅಂತ ಹೇಳಿ ಮನೇಲೇ ಇದ್ದಿದ್ದ ಗಿಡಗಳು ಬಿಟ್ಟಿದ್ದ ಹೂಗಳನ್ನ ಕಿತ್ಕೊಂಡು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಪೂಜೆ ಮಾಡಬೇಕಾದ್ರೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವರಿಗೆಲ್ಲ ಹೂ ಮುಡಿಸಿ ಅದಾದಮೇಲೆ ತುಂಬ ಇಂಪಾರ್ಟೆಂಟ್ ಹೊಸ್ಲನ್ನ ಕ್ಲೀನ್ ಮಾಡಿ ನೀಟಾಗಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವನ್ನ ಮುಡಿಸ್ಬೇಕು. दक्षिणादाहिका दह्या सर्वभूतहृदयस्थिता योगमाया विभागज्ञा महामोहा गरीयसी सन्ध्या सर्वसमुद्भूता ब्रह्मवृक्षा श्रियादितिः. ನಾನು ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ ನಮ್ಮ ಅತ್ತೆ ತಿಂಡಿ ಎಲ್ಲ ಮಾಡಿದರು. ಫ್ರೈಡ್ ರೈಸ್ ಆಗಿತ್ತು ಅವತ್ತಿನ ಊಟ, ತಿಂಡಿ. ಆದಮೇಲೆ ನಾನು ತಿಂಡಿ ಎಲ್ಲ ಮುಗಿಸಿ ಅದಾದಮೇಲೆ ಕಾಲೇಜ್ ಹೋಗೋದಕ್ಕೆ ಲೇಟ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಬೇಗ ಪಟ ಅಂತ ರೆಡಿಯಾಗಿ, ಕಾಲೇಜ್ ಇರೋದು ಆ್ಯಕ್ಚುಲಿ 9 ಗಂಟೆಗೆ. ಸೊ ನಾನು ಮನೇನ ಒಂದು 8:40ಗೆಲ್ಲ ಬಿಡ್ತೀನಿ. ಬಿಕಾಸ್ ಹೋಗೋದಕ್ಕೆ ಒಂದು 10 ಮಿನಿಟ್ಸ್ ಬೇಕು. ಬಟ್ ಬಿಕಾಸ್ ಆಫ್ ದ ರೋಡ್ ಕನ್ಸ್ಟ್ರಕ್ಷನ್ ಸ್ವಲ್ಪ ಒಂದು 5 ನಿಮಿಷ ಬೇಗನೆ ಹೋಗೋಣ ಅಂತ ಒಂದು 5 ನಿಮಿಷ ಬೇಗ ಹೋಗ್ತೀನಿ. ಸೊ ಬೇಗ ಕ್ವಿಕ್ಕಾಗಿ ರೆಡಿಯಾಗಿ ನಾನು ಹೋಗ್ತಾ ಇದ್ದೀನಿ. ಈ ಪೂಜೆ ಮಾಡಿದಾಗೆಲ್ಲ ನಂಗೆ ತುಂಬ ಇಷ್ಟ ಗಂಧ ಹಾಕ್ಕೊಳ್ಳೋದು. ಎಕ್ಸ್ಪೆಷಲಿ ತಲೆ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿದಾಗ ಆ ಗಂಧ ಇಟ್ಕೋತೀನಿ. ನಂಗೆ ತುಂಬ ಇಷ್ಟ ಗಂಧ
ಹಾಗಾಗಿ ಅದಾದಮೇಲೆ ಕೂದಲೆಲ್ಲ ಬಾಚಿಕೊಂಡು ನೀಟಾಗಿ ರೆಡಿ ಆದೆ. ಸೀರೆ ಉಟ್ಟಿರೋದು ಅದು ನಮ್ಮ ಅತ್ತೆದು. ಸೊ ಹಿಂಗಾಗಿ ವರ್ಕ್ ಮಾಡ್ತಿರೋ ಎಲ್ಲರೂ ಫೇಸ್ ಮಾಡಿರ್ತಾರೆ, ದೇ ವಿಲ್ ಬಿ ಹ್ಯಾವಿಂಗ್ ಲ್ಯಾಕ್ ಆಫ್ ಸ್ಯಾರೀಸ್ ಆ್ಯಂಡ್ ಆಲ್. ಸೊ ಅದಕ್ಕೋಸ್ಕರ ಇವಾಗ ಮತ್ತೆ ಸ್ಯಾರಿ ಅಥವಾ ಅಮ್ಮಂದು ಅಥವಾ ಆಂಟಿದು ಆ ಥರ ಯೂಸ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಸೊ ಕ್ವಿಕ್ಕಾಗಿ ಮೊದಲನೇ ಪೀರಿಯಡ್ ನಂದೇ ಇರೋದ್ರಿಂದ ಸ್ವಲ್ಪ ಬೇಗ ಹೋಗೋಣ ಅಂತ ಹೇಳಿ ಬೇಗ ಕ್ವಿಕ್ಕಾಗಿ ರೆಡಿಯಾಗಿ ಬ್ಯಾಗ್ ತೊಗೊಂಡು ಹೊರಟೆ. ಎಸ್, ಅದಾದಮೇಲೆ ನನ್ನ ಪೀರಿಯಡ್ ಇತ್ತು, ಮುಗಿಸ್ಕೊಂಡು ಬಂದು ಎಲ್ಲ ಕೊಲೀಗ್ಸ್ಗೆಲ್ಲ ಹಾಯ್ ಹೇಳಿ ಕಾಲೇಜೆಲ್ಲ ಮುಗೀತು. ಅದಾದ ನಂತರ ನನ್ನ ಕೊಲೀಗ್ದು ಒಬ್ರದ್ದು ಬರ್ತ್ಡೇ ಇತ್ತು ಹಿಂದಿನ ದಿನ, ಬಟ್ ಅವ್ರು ಬಂದಿರಲಿಲ್ಲ. ಸೊ ಅದ್ರ ನೆಕ್ಸ್ಟ್ ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಒಂದು ಕಡೆ ಕರ್ಕೊಂಡು ಹೋಗಿ. ಸೊ ಜಿಗ್ಗಲೆ ಜಿಗ್ಗಲೆ ಎ ಎ ಎ ಎ ಬೇಡ ಅಂದ್ರು ಬೇಕು ಅಂದ್ರು ತಿನ್ಬೇಕು. ನೀವು ನಮ್ನೆಲ್ಲ ಹಾಕೊಂಡು ನೀವು ಫೇಮಸ್ ಆಗ್ಬಿಟ್ಟು ದುಡ್ಡು ಮಾಡ್ಬಿಟ್ರೆ ನಮ್ಗೆ ಪಾರ್ಟಿ ಕೊಡ್ಸ್ಬೇಕು, ಇಲ್ಲಾಂದ್ರೆ ನಾವು ಪಾರ್ಟಿ ಕೊಡ್ಸ್ಬೇಕು, ಇಲ್ಲಾಂದ್ರೆ ನಾವು ಪಾರ್ಟಿ ಕೊಡ್ಸ್ಬೇಕು. ನೈಟ್ ರೂಟೀನ್ ಇದೆಯಲ್ಲ, ಬಿಫೋರ್ ಸ್ಲೀಪಿಂಗ್ ನಾನು ಇನ್ನೆಲ್ಲ ಮಾಡ್ತೀನಿ ಅಂತ ನೆಕ್ಸ್ಟ್ ಡೇಗೆ ಪ್ರಿಪರೇಷನ್ ಮಾಡ್ತೀನಿ. ಏನಂದರೆ ಫಸ್ಟು ಸ್ಯಾರಿ ಡ್ರೇಪ್ ಮಾಡಿ ನೆಕ್ಸ್ಟ್ ಡೇ ಯಾವ ಸ್ಯಾರಿ ಹಾಕೋತೀನಿ ಅದನ್ನು ಡ್ರೇಪ್ ಮಾಡಿ ನೆಕ್ಸ್ಟ್ ಡೇಗೆ ಇಟ್ಕೋತೀನಿ, ಇನ್ ಆರ್ಡರ್ ಟು ಸೇವ್ ದ ಟೈಮ್. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಬೇಗ ಬೇಗ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸ್ಯಾರಿನ ಡ್ರೇಪ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಬ್ರಷ್ ಮಾಡಿ ಫೇಸ್ ವಾಶ್ ಮಾಡೋದು ನೆಕ್ಸ್ಟ್ ಸ್ಟೆಪ್ ಆಫ್ ಮೈ ನೈಟ್ ರೂಟೀನ್. ಸೊ ಹೇಳ್ತಲ್ಲ, ನನ್ನ ಫೇಸು ಬಿಕಾಸ್ ಆಫ್ ನಾಟ್ ಫಾಲೋಯಿಂಗ್ ದ ರುಟೀನ್ಸ್ ಫೇಸ್ ಡಲ್ ಆಗೋದಾಗಿರ್ಬೋದು ಅಥವಾ ಪಿಂಪಲ್ಸ್. ಬಿಕಾಸ್ ನನಗೆ ಮೊದಲು ಪಿಂಪಲ್ಸೇ ಇರಲಿಲ್ಲ, ಐ ಹ್ಯಾಡ್ ದ ಕ್ಲಿಯರೆಸ್ಟ್ ಸ್ಕಿನ್, ಬಟ್ ಇವಾಗ ಪಿಂಪಲ್ಸ್ಗಳು ಕಾಣ್ತಾ ಇದೆ, ಡಲ್ನೆಸ್ ಕಾಣ್ತಾ ಇದೆ. ಸೊ ಅದಕ್ಕೋಸ್ಕರ ಸರ್ಚ್ ಮಾಡಿ ಆನ್ಲೈನಲ್ಲಿ ಪ್ಲಮ್ದು ಸೆರಮ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಪ್ಲಮ್ದು ನಿಯಾಸಿನಮೈಡ್ ಸೆರಮ್ನ. ಸೊ ವರ್ಕ್ ಆಗುತ್ತಾ ಏನೋ ಗೊತ್ತಿಲ್ಲ, ಇನ್ನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಫ್ರಮ್ ಸಮ್ ಡೇ. ಸೊ ಒಂದು ಬಾಟಲ್ ಖಾಲಿ ಆಗೋವರೆಗೆ ನೋಡೋಣ ಅಂತ. ಸೊ ಒಂದು ಬಾಟಲ್ ಖಾಲಿ ಆದಮೇಲೆ ರಿವ್ಯೂಸ್ ಏನಾಗುತ್ತೆ ಅಥವಾ ನಾನು ಏನು ಚೇಂಜಸ್ ನೋಡಿದೆ ನನ್ನ ಫೇಸಲ್ಲಿ ಅನ್ನೋದನ್ನು ನಾನು ಹೇಳ್ತೀನಿ. ಸೊ ಪ್ಲಮ್ದು ಸೆರಮ್ನ ಯೂಸ್ ಮಾಡಿಕೊಂಡು ಅದಾದಮೇಲೆ ಹೇರ್ ಫಾಲ್ ಕೂಡ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ನಾನು ಹೇರ್ ಸ್ಪ್ರೇನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ರೋಸ್ಮೆರಿ ವಾಟರ್ನ ಯೂಸ್ ಮಾಡ್ತಾಯಿದ್ದೀನಿ. 1 ಮಂತಿಂದ ಏನೋ ಯೂಸ್ ಮಾಡ್ತಾಯಿದ್ದೀನಿ, ಪರವಾಗಿಲ್ಲ, ಇವಾಗ ಸ್ವಲ್ಪ ರಿಸಲ್ಟ್ ಕಾಣಿಸ್ತಾ ಇದೆ. ಬಟ್ ಒಂದು ಬಾಟಲ್ ಖಾಲಿ ಆದಮೇಲೆ ಏನು ರಿಸಲ್ಟ್ ನಾನು ಫೈಂಡ್ ಮಾಡಿದೆ ಅಂತ ನಾನು ಖಾಲಿ ಆದಮೇಲೆ ಹೇಳ್ತೀನಿ. ಬಟ್ ಸದ್ಯಕ್ಕೆ ಹೇರ್ ಸೆರಮ್ನ ಹಾಕೋತಾ ಇದ್ದೀನಿ. ಎಲ್ಲ ಆದಮೇಲೆ ಮಸಾಜಿಂಗ್ನ ನಾವು ಮರಿಬಾರ್ದು. ನೈಟ್ ಹೇರ್ ಕೇರ್ನ ನಾವು ಯೂಶ್ವಲಿ ಸ್ಕಿಪ್ ಮಾಡ್ತೀವಿ, ಬಟ್ ವಿ ಶುಡ್ ನಾಟ್ ಡೂ ದ್ಯಾಟ್. ಸೊ ಹೇರ್ ಸ್ಪ್ರೇನೆಲ್ಲ ಹಾಕ್ಕೊಂಡು ಅದಾದಮೇಲೆ ನಾನು ಮೊದಲು ಏನು ಮಾಡ್ತಾಯಿದ್ದೆ ಅಂದರೆ ಹೇರ್ ಟ್ಯಾಂಗಲನ್ನು ಅದಾದಮೇಲೆ ನಾನು ಮೊದಲು ಏನು ಮಾಡ್ತಾಯಿದ್ದೆ ಅಂದರೆ ಹೇರ್ ಟ್ಯಾಂಗಲ್ ಆಗಿದೆ ಅದನ್ನು ಡಿಟ್ಯಾಂಗಲ್ ಮಾಡದೆ ಮಲ್ಕೋತಾ ಇದ್ದೆ, ವಿಚ್ ಇಸ್ ವೆರಿ ಬ್ಯಾಡ್. ಹಾಗೆ ಬಿಟ್ಕೊಂಡು ಹೇರ್ನ ಲೂಸ್ ಬಿಟ್ಟು ಮಲ್ಕೊಳ್ಳೋದು, ವಿಚ್ ಇಸ್ ವೆರಿ ಬ್ಯಾಡ್ ಫಾರ್ ದ ಹೇರ್ ಗ್ರೋತ್ ಆಗೋದನ್ನು ತಡೆಯುತ್ತೆ ಅವಾಗ ಅಂತ ನಾನು ತುಂಬ ರೆಕಮೆಂಡೇಷನ್ಸ್ನ ಕೇಳಿದೆ. ಅದಕ್ಕೋಸ್ಕರ ಇವಾಗ ಹೇರ್ ಕೇರ್ನ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀನಿ. ಹೇರ್ನ ಡಿಟ್ಯಾಂಗಲ್ ಮಾಡಿ, ಅಂದರೆ ಸಿಕ್ಕೆಲ್ಲ ತೆಗೆದು ಅದಾದಮೇಲೆ ಹಾಗೆ ಬಿಟ್ಟು ಮಲ್ಕೋಬಾರ್ದು. ಹೇರ್ನ ನಾವು ಹೇರ್ನ ಹೆಣ್ದು ಮಲ್ಕೋಬೇಕು ಅಂತ ನಾನು ತುಂಬ ಜನದಿಂದ ಕೇಳ್ಪಟ್ಟೆ. ಅದಕ್ಕೋಸ್ಕರ ಇದನ್ನು ತುಂಬ ಒಂದು 15 to 20 ಡೇಸಿಂದ ಫಾಲೋ ಮಾಡ್ತಾಯಿದ್ದೀನಿ. ಹೇರ್ನ ಯಾವುದೇ ಕಾರಣಕ್ಕೂ ಲೂಸ್ ಬಿಡದೆ ಹೇರ್ನ ಎಣೆದುಕೊಂಡು ಮಲ್ಕೊಳ್ಳೋದು. ಸೊ ಅದರಿಂದ ಸ್ಪ್ಲಿಟೆನ್ಸ್ ಆಗೋದು ಕಮ್ಮಿ ಆಗುತ್ತೆ ಅಂತ ಕೇಳಿದ್ದೀನಿ. ಸೊ ಲಾಸ್ಟಲ್ಲಿ ನಾನು ಆಲ್ಮಂಡ್ಸ್ನ ನೆಕ್ಸ್ಟ್ ಡೇಗೆ ನೀರಲ್ಲಿ ಹುನಿ ಹಾಕಿ ಮಲ್ಕೊಳ್ಳೋದು. ಎಸ್, ದಿಸ್ ವಾಸ್ ಅಬೌಟ್ ಮೈ ರೂಟೀನ್. ಥ್ಯಾಂಕ್ ಯು.